ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 7ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:45 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಮಧ್ಯಾಹ್ನ 3:02 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಬೆಳಿಗ್ಗೆ 11:43 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕೂಡ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:54 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:45 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:39 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:57 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿನೇ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಸ್ಥಿರಾಸ್ತಿಯನ್ನು ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂತಹದ್ದು ಅಥವಾ ಖರೀದಿ ಮಾಡುವಂಥ ಪ್ರಕ್ರಿಯೆಗಳೇನಾದರೂ ಇದ್ದರೆ ಅದರಲ್ಲಿ ನಿಮಗೆ ಅನುಕೂಲ ಹೆಚ್ಚಾಗಿರುತ್ತೆ. ಹಾಗೆ ಈ ಕುಜನಿಂದ ಸಾಹಸಕ್ಕೆ ಕಾರಕವಾಗುವಂಥ ಕೆಲವು ವಿಚಾರಗಳಿದೆ. ಉದಾಹರಣೆಗೆ ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇರುತ್ತೆ. ನಿಮ್ಮ ಪರವಾಗಿ ಈ ದಿನ ಜಯ ಸಿಕ್ಕುವಂಥದ್ದು ಇದೆ. ಹಾಗೆ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ತುಂಬ ಅನುಕೂಲಗಳು ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ಇರುವಂಥ ಗುರುಹೋರ ಏನಿದೆ ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 32 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಫಲಿತಾಂಶಗಳು ತುಂಬ ನಿಧಾನವಾಗಿ ಬರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 36 ನಿಮಿಷದಿಂದ ಸಂಜೆ 7 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅದ್ಭುತವಾದಂತಹ ಫಲಿತಾಂಶಗಳು ಸಿಕ್ಕುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ರಾಜಕಾರಣಿಗಳನ್ನ ನೀವು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರವನ್ನು ಪಡ್ಕೊಳ್ಬೇಕು ಅಂದ್ರೂ ಕೂಡ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ರವಿ ಹೋರಾದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 6 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 26 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಕೂಡ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು ಅಥವಾ ಖರೀದಿ ಮಾಡುವಂಥವರು ಸ್ವಲ್ಪ ಜಾಗೃತರಾಗಿರಿ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 32 ನಿಮಿಷದಿಂದ ಸಂಜೆ 6 ಗಂಟೆ 36 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಉತ್ತಮ ಸಮಯ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕಿದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಆ ಒಂದು ಮುಹೂರ್ತವನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಉಪಯೋಗಿಸೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿ ಅಂದರೆ ಈ ಮಂಗಳವಾರದ ದಿನ ಬೆಳಿಗ್ಗೆ 11 ಗಂಟೆ 42 ನಿಮಿಷಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಆಯುಷ್ಮಾನ್ ಯೋಗ, ಚತುಷ್ಪಾದ ಕರಣ, ಅಮೃತ ಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಸಂದರ್ಭದಲ್ಲಿ ಅಗ್ನಿ ಪಂಚಕ, ಶನಿ ಹೋರ, ಕರ್ಕಾಟಕ ಲಗ್ನ, ಪುಷ್ಯ ನಕ್ಷತ್ರ ಇರುವಾಗ ಆರಂಭ ಆಗಿ ನಾಳೆಯ ದಿನ ಬುಧವಾರ ಬೆಳಿಗ್ಗೆ 8 ಗಂಟೆ 53 ನಿಮಿಷಕ್ಕೆ ಭರಣಿ ನಕ್ಷತ್ರ, ಸೌಭಾಗ್ಯ ಯೋಗ, ಕಿಂಸ್ತುಗ್ನ ಕರಣ, ಮೃತ್ಯು ಪಂಚಕ, ಶನಿ ಹೋರ, ಮಿಥುನ ಲಗ್ನ, ಮೃಗಶಿರ ನಕ್ಷತ್ರ ಇರುವಾಗ ಈ ಅಮಾವಾಸ್ಯೆ ಅಂತ್ಯವಾಗುತ್ತೆ. ಅಂದ್ರೆ ಈ ದಿನ ಬೆಳಿಗ್ಗೆ 11:42ರಿಂದ ನಾಳೆ ಬೆಳಿಗ್ಗೆ 8 ಗಂಟೆ 53 ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂತಹ ದಿನ. ಅಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನ ಅಮೃತ ಸಿದ್ಧಿಯೋಗ ಮತ್ತೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಏಕೆಂದರೆ ಈ ದಿನ ಮಂಗಳವಾರ ಇದೆ, ಅಶ್ವಿನಿ ನಕ್ಷತ್ರ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಅಪರಾಹ್ನ 3 ಗಂಟೆ 32 ನಿಮಿಷದವರೆಗೆ ಈ ಸಿದ್ಧಿಯೋಗ ಇರುವಂತಹ ಸಂದರ್ಭ. ಇದನ್ನು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಅತ್ಯುತ್ತಮವಾದಂತಹ ಸಮಯ ಇದು.
ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿ ನಿಮಗೆ ಸಂಕಲ್ಪ ಏನಾದರೂ ಇದ್ರೆ ಮನೆಯಲ್ಲಿ ನಿತ್ಯ ಅಥವಾ ಪ್ರತಿ ಮಂಗಳವಾರ, ಶುಕ್ರವಾರ, ರವಿವಾರ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಹಾಗೆ ವಿಶೇಷ ಹಬ್ಬದ ಶುಭ ದಿನಗಳಲ್ಲಿ ಬೇರೊಂದು ಬೆಳ್ಳಿಯ ದೀಪ ಅಥವಾ ಹಿತ್ತಾಳೆಯ ಹಣತೆಯಲ್ಲಿ ತುಪ್ಪದ ದೀಪವನ್ನ ದೇವರಿಗೆ ಹಚ್ಚಬೇಕು. ಇದನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಬೆಳಗಿಸಬೇಕು. ಆ ದಿನ ಸಾಯಂಕಾಲ ಕರ್ಪೂರದ ಆರತಿಯನ್ನ ಮಾಡಿ ಗಣಪತಿಗೆ ತಪ್ಪದೆ 21 ದಿನ ಈ ತುಪ್ಪದ ದೀಪವನ್ನು ಹಚ್ಚಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ, ಶುಭ ಕೆಲಸಗಳು ಬಹಳ ಬೇಗ ನೆರವೇರುತ್ತೆ. ಹಾಗೆ ನೀವು ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಅಥವಾ ನಿಮ್ಮ ಗ್ರಾಮದ ದೇವಸ್ಥಾನ, ನಿಮ್ಮ ಮನೆಯ ಆಸುಪಾಸಿನ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ದೇವರ ನಾಮಸ್ಮರಣೆಯ ಹೊರತಾಗಿ ಬೇರೆ ಏನನ್ನು ಕೂಡ ಮಾತಾಡಬೇಡಿ. ಮೌನವಾಗಿ ಹೋಗಿ ದೇವರ ದರ್ಶನ ಮಾಡಿ ಅಲ್ಲೇ ಕುಳಿತು ಜಪ ತಪಾದಿಗಳನ್ನು ಮಾಡಿ ದೇವರ ಸ್ತೋತ್ರಗಳನ್ನು ಹೇಳಿಕೊಂಡು ನಿಮ್ಮ ಮನಸ್ಸಂಕಲ್ಪವನ್ನ ದೇವರಲ್ಲಿ ಆರೈಕೆ ಮಾಡಿಕೊಂಡು ಬನ್ನಿ. ಇದು ಬಹಳ ಅದ್ಭುತವಾದ ಫಲವನ್ನು ಕೊಡುತ್ತೆ. ಆದರೆ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಅಥವಾ ಹೋಗುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಪರಿಚಿತರು ಸಿಕ್ಕಿದ್ರೆ ಅವರ ಬಗ್ಗೆ ಯಾವ್ಯಾವುದೋ ವಿಚಾರಗಳನ್ನು ಮಾತಾಡುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ಸಂಕಲ್ಪ ಈಡೇರಲ್ಲ. ನೀವು ಮನೆಯಿಂದ ದೇವರ ದರ್ಶನಕ್ಕೆ ಹೊರಡಬೇಕು ಅಂತ ಹೇಳಿ ಹೊರಡ್ತಿರಲ್ಲ, ಆ ಸಮಯ ಬಹಳ ಮುಖ್ಯ. ಹಾಗೆ ಆ ಸಮಯದಿಂದ ನೀವು ಮನೆಗೆ ಹಿಂದಿರುಗಿ ಬರುವವರೆಗೂ ಕೂಡ ದೇವರ ನಾಮಸ್ಮರಣೆಯಲ್ಲೇ ಇರಬೇಕು. ದೇವರ ವಿಚಾರವನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಮನಸ್ಸಿಗೆ ತಂದುಕೊಳ್ಳಬಾರ್ದು. ಇದನ್ನ ನೀವು ನಿಷ್ಠೆಯಿಂದ ಪರಿಪಾಲನೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಎಷ್ಟೋ ಜನಕ್ಕೆ ದೇವರ ದರ್ಶನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಎಷ್ಟೋ ತುಪ್ಪದ ದೀಪಗಳನ್ನು ಹಚ್ಚಿದ್ದೇವೆ, ಎಷ್ಟೋ ದೇವರಿಗೆ ಅಲಂಕಾರ ಮಾಡಿಸಿದ್ದೇವೆ, ಅಭಿಷೇಕ ಮಾಡಿಸಿದ್ದೇವೆ, ಹೋಮ ಹವನಾದಿಗಳನ್ನು ಮಾಡಿಸಿದ್ರೂ ಕೂಡ ಫಲ ಸಿಕ್ಕಲಿಲ್ಲ ಅನ್ನುವಂತಹ ಒಂದು ದೋಷಾರೋಪಣೆ ಕೇಳಿ ಬರುತ್ತೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ನಿಷ್ಠೆಯಿಂದ ನೀವು ದೇವರ ಕೆಲಸವನ್ನ ಮಾಡದೇ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಆಸ್ತಿಕರಾಗಿದ್ದರೆ ದೇವರ ಧ್ಯಾನ ಮಾಡುವಂಥದ್ದು, ದೇವರ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನಂದ್ರೆ ಸ್ವಗೃಹದಲ್ಲಿ ಅಂದ್ರೆ ಸ್ವಂತ ಮನೆಯಲ್ಲಿ ನೀವು ದೇವರ ಜಪ ತಪ ಭಜನೆ ಇತ್ಯಾದಿಗಳನ್ನು ಮಾಡಿದ್ರೆ ಸಮಫಲ ಉಂಟಾಗುತ್ತೆ. ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿ ಕುಟುಂಬ ಸದಸ್ಯರು ಜಪ ತಪ ಇತ್ಯಾದಿಗಳನ್ನು ಮಾಡಿದ್ರೆ ಅದರ ಅರ್ಧ ಫಲ ಮನೆ ಮಾಲೀಕನಿಗೆ ಸಂದಾಯವಾಗ್ಬಿಡುತ್ತೆ. ಹಾಗಾಗಿನೇ ಆದಷ್ಟು ಸ್ವಂತ ಮನೆಯಲ್ಲಿ ನೀವು ಈ ಕಾರ್ಯಗಳನ್ನು ಮಾಡುವಂಥದ್ದನ್ನ ಮುಂದುವರಿಸಿ. ಇನ್ನು ಗೋವುಗಳು ಸಂಚರಿಸುವಂತಹ ಪ್ರದೇಶದಲ್ಲಿ ಜಪವನ್ನು ಕೈಗೊಂಡ್ರೆ 100% ಫಲಪ್ರಾಪ್ತಿಯಾಗುತ್ತೆ. ಇನ್ನು ಸಂಚಾರ ಇಲ್ಲದಂತಹ ಅರಣ್ಯ ಅಥವಾ ಪರ್ವತಗಳಲ್ಲಿ ಜಪ ತಪಗಳನ್ನು ಮಾಡಿದ್ರೆ 1000% ಫಲಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಪರ್ವತ ಶ್ರೇಣಿಗಳಲ್ಲಿ ಗುಹೆಗಳಲ್ಲಿ ಜಪ ತಪಗಳನ್ನು ಹಿಂದಿನವರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ಸ್ಮರಣೆ ಮಾಡ್ಕೊಳ್ಬಹುದು. ಇನ್ನು ನದಿ ತೀರ ಪ್ರದೇಶದಲ್ಲಿ ಜಪವನ್ನು ಮಾಡಿದ್ರೆ 10,000% ಫಲಪ್ರಾಪ್ತಿಯಾಗುತ್ತೆ. ಹಾಗೆ ಜೀವನದಿ ತೀರ ಪ್ರಾಂತ್ಯಗಳಲ್ಲಿ ಜಪವನ್ನು ಮಾಡಿದ್ರೆ 1,00,000 ಪಟ್ಟು ಫಲ ಸಿದ್ಧಿಸುತ್ತೆ. ಹಾಗೆ ಸನ್ನಿಧಿಯಲ್ಲಿ ಕುಳಿತು ಜಪ ಮಾಡಿದ್ರೆ 1,00,000 ಪಟ್ಟು ಫಲಗಳಿರುತ್ತೆ. ಹಾಗಾಗಿನೇ ದೇವರ ಸನ್ನಿಧಿಯಲ್ಲಿ ಈ ಜಪ ತಪಾದಿಗಳನ್ನ ಮಾಡಬೇಕು ಅನ್ನುವಂಥದ್ದು. ಆದರೆ ಶ್ರದ್ಧೆಯಿಂದ, ಭಕ್ತಿ ಭಾವದಿಂದ, ನಂಬಿಕೆಯಿಂದ ಮಂತ್ರ ಪಠಣೆಯನ್ನು ಮಾಡೋದ್ರಿಂದ ಮಂತ್ರ ಸಿದ್ಧಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಜಪ ತಪ ಶ್ಲೋಕ ಹೇಳ್ಕೊಳ್ಳುವಂಥದ್ದು, ಮಂತ್ರ ಹೇಳ್ಕೊಳ್ಳುವಂಥದ್ದು ಏನಾದರೂ ಇದ್ರೆ ಅದನ್ನ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ದೇವರ ಸಾನ್ನಿಧ್ಯದಲ್ಲಿ ಮಾಡಿ, ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಬಯಸುವಂಥದ್ದು 3 ವಿಚಾರಗಳನ್ನ ಮಾತ್ರ. ಅಂದ್ರೆ ಖ್ಯಾತಿ, ಸಂಪತ್ತು, ಸಮೃದ್ಧಿ. ಈ 3 ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೇಕು ಅಂತ ಹೇಳಿ ಬಯಸುವಂಥದ್ದು ಸಹಜ. ಅದನ್ನ ತನ್ನ ಅಂತಿಮ ಯಶಸ್ಸು ಅಂತ ಹೇಳಿ ಪರಿಗಣಿಸಲ್ಪಡುವಂಥದ್ದು. ಯಾಕೆಂದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ 3ರ ಸುತ್ತ ಇರುವಂಥದ್ದು. ಹಾಗಾಗಿ ಯಾವ ವ್ಯಕ್ತಿಗೆ ಭಾರಿ ಖ್ಯಾತಿಯನ್ನು ಪಡೆಯುವಂತಹ ಯೋಗ ಇದೆ, ಪ್ರಖ್ಯಾತ ವ್ಯಕ್ತಿ, ಗಣ್ಯ ವ್ಯಕ್ತಿ ಅನ್ನಿಸ್ಕೊಳ್ಬೇಕಾದ್ರೆ ಅವನಿಗೆ ಪೂರ್ವ ಜನ್ಮದ ಸುಕೃತ ಫಲ ಇರಬೇಕು, ಪುಣ್ಯ ಇರಬೇಕು, ಯೋಗ ಇರಬೇಕು. ಹಾಗಾಗಿ ಜನ್ಮ ಕುಂಡಲಿಯಿಂದ ಆ ವ್ಯಕ್ತಿ ಖ್ಯಾತನಾಗ್ತಾನ, ಪ್ರಖ್ಯಾತನಾಗ್ತಾನ ಇಲ್ವಾ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ಪ್ರಾಚೀನ ಮಹಾ ಋಷಿಗಳು ಇದರ ಬಗ್ಗೆ ಸಂಶೋಧನೆಯನ್ನೇ ಮಾಡಿಬಿಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಕೂಡ ಇದರ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತೆ. ಅಂದ್ರೆ ಒಂದು ಕುಂಡಲಿಯನ್ನು ನೋಡಿದಾಗ ಯಾವ ವ್ಯಕ್ತಿ ಪ್ರಖ್ಯಾತಿ ಆಗ್ತಾನೆ,
ಯಾವ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡ್ಕೊಳ್ತಾನೆ, ಸಮೃದ್ಧಿಯ ಜೀವನವನ್ನು ನಡೆಸ್ತಾನೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕುಂಡಲಿಯ 10ನೇ ಮನೆ, 1ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆಯ ಮೂಲಕ ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 10ನೇ ಮನೆ ಉದ್ಯೋಗ ಸ್ಥಾನ, ಇದು ಕರ್ಮಸ್ಥಾನ. ಇದು ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಿಂದಲೇ ವ್ಯಕ್ತಿ ಪ್ರಖ್ಯಾತಿಯನ್ನು ಪಡ್ಕೊಳ್ಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ 10ನೇ ಮನೆಯಲ್ಲಿ ಉತ್ತಮ ಸ್ಥಾನದಲ್ಲಿ ಕುಳಿತಿರುವಂತಹ ಯಾವುದೇ ಗ್ರಹ ವ್ಯಕ್ತಿಗೆ ಭಾರಿ ಖ್ಯಾತಿಯನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿನೇ ಜಾತಕದಲ್ಲಿ 10ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು 10ನೇ ಮನೆಗೆ ಯಾವ ಗ್ರಹದ ದೃಷ್ಟಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡ್ರೆ ಇದನ್ನು ಸುಲಭವಾಗಿ ನಾವು ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು 5 ಮತ್ತು 9ನೇ ಮನೆಯೂ ಕೂಡ ಬಹಳ ಮುಖ್ಯ. ಏಕೆಂದರೆ ಈ ಮನೆಗಳನ್ನು ತ್ರಿಕೋನ ಅಥವಾ ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಲಕ್ಷ್ಮಿಯ ಕಟಾಕ್ಷ ಇರಬೇಕು, ಲಕ್ಷ್ಮಿಯ ಅನುಗ್ರಹ ಇರಬೇಕು, ಸಂಪತ್ತು ಹರಿತಾ ಇರಬೇಕು, ಕೈಗೊಳ್ಳುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಕೈತುಂಬ ಲಾಭ ಬರಬೇಕು. ಇದು ಬಹಳ ವಿಶೇಷವಾಗಿ ವ್ಯಕ್ತಿ ಬಯಸುವಂಥದ್ದು. ಹಾಗಾಗಿ ಹಾಕಿದ ಬಂಡವಾಳದ ಜೊತೆಗೆ ಹೆಚ್ಚು ಮೊತ್ತದ ಲಾಭ ಕೂಡ ಬರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಎಲ್ರಿಗೂ ಇರುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ 5 ಮತ್ತು 9ನೇ ಮನೆ ಬಹಳ ಮುಖ್ಯವಾಗುತ್ತೆ. ಇಲ್ಲಿ 5ನೇ ಮನೆ ಸೃಜನಶೀಲತೆಗೆ, ಶಿಕ್ಷಣಕ್ಕೆ, ಕಲಿಕೆಗೆ, ಪ್ರಣಯಕ್ಕೆ, ಪ್ರತಿಭೆಗೆ ಕಾರಕವಾಗಿರುವಂಥ ಮನೆ. ಹಾಗಾಗಿ ಈ ಮನೆಯಲ್ಲಿ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥದ್ದು ಸೂರ್ಯನಿಗೆ ಇದು ಸ್ವಂತ ಮನೆ. ಯಾರ ಜಾತಕದಲ್ಲಿ ರವಿ ಪ್ರಬಲನಾಗಿರ್ತಾನೋ ಅವರು ಒಳ್ಳೆಯ ಹೆಸರನ್ನು ಮಾಡ್ತಾರೆ. ಸೂರ್ಯ ಕೂಡ ಪ್ರಬಲ ಮತ್ತು ಶಕ್ತಿಯುತ ಗ್ರಹ. ಅದು ವ್ಯಕ್ತಿಗೆ ಭಾರಿ ಖ್ಯಾತಿಯನ್ನು ತಂದುಕೊಡುತ್ತೆ. ಮುಖ್ಯ ಕಾರಣ ಅಂತ ಹೇಳಿದ್ರೆ ಸೂರ್ಯ ಹಾಗೆ ಕುಜ 10ನೇ ಮನೆಯಲ್ಲಿ ನೈಸರ್ಗಿಕ ಶಕ್ತಿಯನ್ನು ಪಡ್ಕೊಳ್ತಾರೆ. ಇದು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು 10ನೇ ಮನೆಯಲ್ಲಿ ರಾಹು ಕೂಡ ಬಹಳ ಬಲಶಾಲಿ ಆಗ್ತಾನೆ. ಮತ್ತೆ ಒಬ್ಬ ವ್ಯಕ್ತಿಯನ್ನು ಅಪಾರ ಖ್ಯಾತಿ ಮತ್ತು ಯಶಸ್ಸಿಗೆ ಏರಿಸಲಿಕ್ಕೆ 10ನೇ ಮನೆ ಬಹಳ ವಿಶೇಷವಾಗಿ ಕಾರಣವಾಗುತ್ತೆ. ಇಲ್ಲಿ ರಾಹು ಕಾರಣನಾಗ್ತಾನೆ. ಇನ್ನು 9ನೇ ಮನೆ ವಿಧಿಯ ಮನೆಯಾಗಿದ್ರೂ ಕೂಡ ಹಣೆ ಬರಹ ಮತ್ತೆ ಅದು ನಿಮ್ಮ ಭಾಗ್ಯವನ್ನು ತಿಳಿಸುವಂಥದ್ದು. ಹಾಗಾಗಿ ವ್ಯಕ್ತಿ ಜೀವಿತ ಅವಧಿಯಲ್ಲಿ ಏನಾಗಲು ಉದ್ದೇಶಪಟ್ಟಿದ್ದೀರಿ ಅನ್ನುವಂಥ ವಿಚಾರವನ್ನು ಇದು ತಿಳಿಸುತ್ತೆ. ಪ್ರಸಿದ್ಧರಾಗಲಿಕ್ಕೆ ಬಯಸುವಂಥ ವ್ಯಕ್ತಿ ಭಾಗ್ಯವಾನ ಆಗಿರಬೇಕು. ಅಂದರೆ ಅವನ ಭಾಗಕ್ಕೆ ಒಳ್ಳೆಯ ಯೋಗಗಳು ಇರಬೇಕು. ಜನರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತು ಅಂತಹ ಶಕ್ತಿಯನ್ನು 9ನೇ ಮನೆಯ ಮೂಲಕ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಾರಿ ಖ್ಯಾತಿಯನ್ನು ನೀಡುವಂತಹ ಗ್ರಹಗಳು ಅಂತ ಹೇಳಿದ್ರೆ ರವಿ, ಕುಜ, ಶುಕ್ರ, ಗುರು, ಚಂದ್ರ, ಶನಿ ಮತ್ತು ರಾಹು. ಈ ಗ್ರಹಗಳು ವ್ಯಕ್ತಿಗೆ ಪ್ರಖ್ಯಾತಿಯನ್ನು ತಂದುಕೊಡುತ್ತೆ. ಹಾಗೆ ಇಲ್ಲಿ ಚಂದ್ರ, ಶುಕ್ರ ಮತ್ತು ಗುರು ಸಹ ಭಾರಿ ಖ್ಯಾತಿಯನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಗ್ರಹಗಳು. ಆದರೆ ಇತರ ಗ್ರಹಗಳೊಂದಿಗೆ ವಿಭಿನ್ನ ರೀತಿಯ ಧನಾತ್ಮಕ ರಾಜಯೋಗಗಳನ್ನು ರೂಪಿಸುವಂತಹ ಸಂದರ್ಭಗಳಲ್ಲಿ ಅವುಗಳ ಪರಿಣಾಮಗಳು ಹೆಚ್ಚು ಪ್ರಮುಖವಾಗುತ್ತೆ. ಇಲ್ಲಿ ಉದಾಹರಣೆಗೆ ನೋಡೋದಾದರೆ ಗುರು ಮತ್ತು ಚಂದ್ರರ ಸಂಯೋಗ ಗಜಕೇಸರಿ ಯೋಗವನ್ನು ತಂದುಕೊಡುತ್ತೆ. ಇದು ವ್ಯಕ್ತಿಗೆ ಪರಮೋಚ್ಚ ಅಧಿಕಾರವನ್ನು ನೀಡುತ್ತೆ, ಪ್ರಸಿದ್ಧಿಯನ್ನು ತರುತ್ತೆ, ಸಮೃದ್ಧಿಯನ್ನು ತರುತ್ತೆ. ಹಾಗಾಗಿನೇ ಈ ಗುರು ಮತ್ತು ಚಂದ್ರರ ಸಂಯೋಗದಿಂದ ಒಳ್ಳೆಯ ಯೋಗಗಳು ರೂಪುಗೊಳ್ಳುತ್ತೆ. ಇದು ಜಾತಕದ ಕುಂಡಲಿಯಲ್ಲಿದ್ದರೆ ಆ ವ್ಯಕ್ತಿ ಯಾರ ಸಹಾಯವೂ ಇಲ್ಲದೆ ಮೇಲ್ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಗಗಳು ವ್ಯಕ್ತಿಗೆ ದೊಡ್ಡ ಖ್ಯಾತಿಯನ್ನೇ ತಂದುಕೊಡುತ್ತೆ. ಬಲಿಷ್ಠ ಲಗ್ನ ಮತ್ತೆ ಲಗ್ನಾಧಿಪತಿಯ ಕಾರಣ ಇವು ದುರ್ಬಲವಾಗಿದ್ದರೆ ಯೋಗದ ಲಾಭವನ್ನು ಪಡೀಲಿಕ್ಕೆ ಸಾಧ್ಯವಾಗಲ್ಲ. ಇದನ್ನು ಬಿಟ್ಟರೆ ಬಹಳ ವಿಶೇಷವಾಗಿ ಶಕ್ತಿಶಾಲಿ ಯೋಗಗಳೇ ಮನುಷ್ಯನನ್ನ ಮೇಲಕ್ಕೆ ಏರಿಸುವಂಥದ್ದು. ಇಲ್ಲಿ ಕೆಲವರಿಗೆ ಶನಿ ಅಂತ ಹೇಳಿದ್ರೆ ವಿಳಂಬ ಅಂತ ಹೇಳ್ತಾರೆ, ಶನಿ ಅಂದರೆ ನಷ್ಟ ಅಂತ ಹೇಳ್ತಾರೆ. ಅನೇಕ ಜನ ಇದನ್ನು ಭಾವಿಸುವಂಥದ್ದು ಇದೆ. ಆದರೆ ಅದು ನಿಜ ಅಲ್ಲ. ಯಾಕೆಂದರೆ ಶುಕ್ರ ಮತ್ತು ರಾಹು ಗ್ರಹಗಳೊಂದಿಗೆ 10ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ಆ ಸ್ಥಾನ ತುಂಬ ಪ್ರಬಲವಾಗುತ್ತೆ. ಅಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ಭಾರಿ ಖ್ಯಾತಿಯನ್ನು ತಂದುಕೊಡುತ್ತೆ. ವಿಶೇಷವಾಗಿ 10ನೇ ಮನೆಯಲ್ಲಿ ಶನಿಯೊಂದಿಗೆ ರಾಹು ಏನಾದರೂ ಇದ್ದರೆ ಆ ವ್ಯಕ್ತಿ ನಿಜವಾಗಿಯೂ ಕೂಡ ಪ್ರಭಾವಿ ರಾಜಕಾರಣಿಯಾಗಲಿಕ್ಕೆ ಸಹಾಯಕಾರಿಯಾಗುತ್ತೆ. ಇನ್ನು ಚಂದ್ರ ಕೂಡ ಸೂರ್ಯನ ಪಕ್ಕದಲ್ಲಿರುವಂತಹ ಮತ್ತೊಂದು ಗ್ರಹ, ಅದು ಕೂಡ ಜಾತಕನಿಗೆ ದೊಡ್ಡ ಖ್ಯಾತಿಯನ್ನೇ ತಂದುಕೊಡುತ್ತೆ. ಹಾಗಾಗಿ ಜಾತಕದಲ್ಲಿ
ಯಾವ ರೀತಿಯ ಸಾಮಾಜಿಕ ಅಂತಸ್ತನ್ನು ಹೊಂದಿರ್ತಾನೆ, ಯಾವ ರೀತಿಯ ಜೀವನವನ್ನು ನಡೆಸ್ತಾನೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕ ಏನಾದರೂ ನಿಮ್ಮ ಬಳಿ ಇದ್ದರೆ ಈ ಗ್ರಹಗಳ ಸ್ಥಾನಗಳು ಎಲ್ಲೆಲ್ಲಿವೆ ಅನ್ನುವಂಥದ್ದನ್ನು ನೀವು ನೋಡುವಂಥದ್ದು. ಜೊತೆಗೆ 10ನೇ ಮನೆ, 1, 5 ಮತ್ತು 9ನೇ ಮನೆ, ಈ ತ್ರಿಕೋಣ ಮನೆಗಳೇನಿದೆ ಇವುಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಿ. ಹಾಗಾಗಿ ನಿಮಗೆ ಜೀವನದಲ್ಲಿ ಪ್ರಸಿದ್ಧಿ ಸಿಕ್ಕತ್ತಾ, ನಿಮ್ಮ ಕೆಲಸದಲ್ಲಿ ಸಮೃದ್ಧಿ ಇದೆಯಾ, ಸಂಪತ್ತು ಶೇಖರಣೆ ಆಗತ್ತಾ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಏಕೆಂದರೆ ಸೂರ್ಯ ಚಂದ್ರ ಇಬ್ಬರು ಕೂಡ ಮೇಷರಾಶಿಯಲ್ಲಿ ಸ್ಥಿತರಾಗಿರುವಂಥವ್ರು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ಮನೆಯಲ್ಲಿ ಆತ್ಮೀಯರೊಂದಿಗೆ ಸಂತೋಷವಾಗಿ ಸಮಯ ಕಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡ್ತೀರಿ. ನಿಮಗೆ ಖುಷಿ ಕೊಡುವಂತಹ ಕೆಲಸಗಳು ಈ ದಿನ ನಿಮ್ಮ ಆಯ್ಕೆಯ ಪಟ್ಟಿಯಲ್ಲಿ ಇರುವಂಥದ್ದು. ಹಾಗೆ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ಇರುತ್ತೆ. ನಿಮ್ಮ ಗಮನ ಎಲ್ಲ ಈ ದಿನ ಹಿಡಿದಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗಬೇಕು, ಅದರಿಂದ ಫಲಿತಾಂಶ ನಿರೀಕ್ಷೆಯಂತೆ ಬರಬೇಕು ಅನ್ನುವಂತಹ ಒಂದು ಹಠದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಗುರುವಿನ ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಅಂದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯಂತೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲಸವನ್ನು ಬಹಳ ಅಲ್ಪ ಸಮಯದಲ್ಲೇ ಮುಗಿಸುವಂಥದ್ದು, ಇದರಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನದಲ್ಲಿ ನಿಮ್ಮ ವೇಗ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಉದ್ಯೋಗದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಯೋಚನೆ ಏನಿದೆ ಅದು ತುಂಬ ಕ್ರಿಯಾಶೀಲವಾಗಿ ಇರುವಂಥದ್ದು. ಹಾಗಾಗಿನೇ ನಾಳಿನ ಜೀವನಕ್ಕೆ ಬೇಕಾದಂತಹ ಒಳ್ಳೆಯ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹೆಚ್ಚು ಸಮಯ ಮಾತಾಡ್ತೀರಿ. ಹಾಗೆ ಕೆಲಸಗಳ ಬಗ್ಗೆ, ವಿಚಾರಗಳ ಬಗ್ಗೆ ಒಂದು ನಿಷ್ಕರ್ಷೆ ಮಾಡಿಕೊಳ್ಳುವಂಥ ಅವಕಾಶಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಹಣದ ಹೂಡಿಕೆಯ ವಿಚಾರದಲ್ಲಾಗಲಿ, ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ಬಹಳ ಕ್ರಮಬದ್ಧವಾದಂತಹ ಯೋಜಿತ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ಕೈಮೀರಿ ನಡೆಯುವಂಥದ್ದು ಇದೆ. ಹಾಗಾಗಿನೇ ಸಾಲ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಮೊದಲು ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡುವ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಎಷ್ಟು ಸಂಪನ್ಮೂಲ ಇದೆಯೋ ಅಷ್ಟರಲ್ಲೇ ನೀವು ಯೋಜನೆಯನ್ನು ರೂಪಿಸಬೇಕು, ಅಷ್ಟರಲ್ಲೇ ತೃಪ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ದಿನ ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತೆ. ಕೆಲವು ವ್ಯವಹಾರಗಳಲ್ಲಿ ಇತರರ ಜೊತೆಯಲ್ಲಿ ಆತುರವಾಗಿ ತೀರ್ಮಾನ ಕೈಗೊಳ್ಳುವಂಥದ್ದು, ಮುಂದಿನ ಒಂದು ಆಲೋಚನೆ ಇಲ್ಲದೆ ಈ ದಿನದ ತೀರ್ಮಾನಕ್ಕೆ ನೀವು ಒಳಗಾಗುವಂಥ ಸಾಧ್ಯತೆ ಇದೆ. ಯಾರದ್ದೋ ಪ್ರಭಾವ, ಯಾರದ್ದೋ ಒತ್ತಡ, ಯಾರದ್ದೋ ದಾಕ್ಷಿಣ್ಯ ಈ ದಿನ ನಿಮ್ಮ ಒಂದು ತೀರ್ಮಾನವನ್ನು ದಾರಿ ತಪ್ಪಿಸತ್ತೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಪರಿಸ್ಥಿತಿಯನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಡನಾಟ, ಅವರ ಅಭಿಪ್ರಾಯ ನಿಮ್ಮನ್ನು ನಿರುತ್ಸಾಹಗೊಳಿಸುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲ ಒಂದು ಕಡೆ ನಿಮಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ, ಸುಖ ಇಲ್ಲ, ಎಲ್ಲರೂ ಅನುಭವಿಸ್ತಾರೆ. ಆದರೆ ನೀವು ಈ ದಿನ ಸ್ವಲ್ಪ ಸುಖ ವಂಚಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇರಲ್ಲ. ಪ್ರಯಾಣ ಮಾಡಬೇಕಲ್ಲ ಅನ್ನುವಂಥ ಒಂದು ಮನೋಭಾವ ಇದೆ, ಆಲಸ್ಯ ಮನೋಭಾವ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ವಿನಾಕಾರಣ ಯೋಚನೆ ಮಾಡುವಂಥದ್ದು ಇದೆ. ಆದರೆ ಅದು ನಡೆಯಲ್ಲ, ಅದು ಆ ರೀತಿ ಇಲ್ಲ. ಆದರೂ ಕೂಡ ನಿಮಗೆ ಈ ರೀತಿಯ ಯೋಚನೆ ಬಂದಾಗ, ಚಿಂತೆ ಬಂದಾಗ ಮನಸ್ಸಿಗೆ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಹಠದ ಸ್ವಭಾವದಿಂದ ಈ ದಿನ ಭಿನ್ನಾಭಿಪ್ರಾಯ ಉಂಟಾಗುವಂಥ ಒಂದು ಅವಕಾಶ, ಸಾಧ್ಯತೆ ಬಹಳ ಮಟ್ಟಿಗೆ ಇರುತ್ತೆ. ಆದ್ದರಿಂದಲೇ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮನ್ನು ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ,
ಪ್ರೀತಿಯಿಂದ ಕಾಣ್ತಾರೆ ಅಂಥವರೊಂದು ಗೆಳೆತನವನ್ನು ಬಯಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅವರು ಹತ್ತಿರ ಬಂದಷ್ಟು ನೀವು ದೂರ ಹೋಗುವಂಥ ಪ್ರಯತ್ನವನ್ನು ಮಾಡಬೇಡಿ. ಆದಷ್ಟು ತಿಳುವಳಿಕೆಯಿಂದ ಜೀವನದಲ್ಲಿ ಒಂದು ಉಪಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀ ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಯಾಕೆಂದರೆ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ ನಿಮಗೆ. ಹಾಗಾಗಿನೇ ಈ ದಿನ ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭದ ಜೊತೆಗೆ ವಿಶೇಷವಾದಂತಹ ಸಂತೋಷ ಕೂಡ ಉಂಟಾಗುತ್ತೆ. ಏನೋ ಒಂದು ಕೆಲಸ ಮಾಡಿದಂತಹ ಸಾಧನೆ ನಿಮ್ಮ ಮನಸ್ಥಿತಿಯಲ್ಲಿರುತ್ತೆ. ಹಾಗಾಗಿನೇ ಎಷ್ಟೇ ಕೆಲಸಗಳಿರಲಿ, ಕಷ್ಟದ ಕೆಲಸಗಳಿರಲಿ, ಅದನ್ನು ಇಷ್ಟಪಟ್ಟು ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಇದರಿಂದ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಒಂದು ಫಲಿತಾಂಶ ಮತ್ತೊಂದು ಕಾರ್ಯಕ್ಕೆ ಪ್ರೇರೇಪಣೆ ಆಗುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಜವಾಬ್ದಾರಿಗಳು ಒಂದರ ಒಂದು ಹಿಂದೆ ಬರುವಂಥದ್ದು ಕೂಡ ಇದೆ. ಇದು ನಿಮಗೆ ಒಂದು ಕಡೆ ಸಂತೋಷವನ್ನು ತಂದರೆ, ಮತ್ತೊಂದು ಕಡೆ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಸಿಕ್ಕಂತಾಗಿದೆ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ನಿಮ್ಮ ಹಿತೈಷಿಗಳ, ಸ್ನೇಹಿತರ ಸಲಹೆಯಂತೆ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀರಿ, ಬೇರೆಯವರ ಸಲಹೆಗಳನ್ನು ಪಡ್ಕೊಳ್ತೀರಿ. ಇದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಲೆಕ್ಕಾಚಾರದಲ್ಲಿರುತ್ತೆ, ಪ್ರಗತಿಯತ್ತ ಇರುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ಯಾವುದೇ ವ್ಯಕ್ತಿಯಿಂದ ನಿರೀಕ್ಷೆಗಳನ್ನು ಇಟ್ಕೊಂಡ್ರೂ ಅದು ನಿಮಗೆ ದಕ್ಕತ್ತೆ. ಹಾಗಾಗಿ ಈ ದಿನದ ಯೋಗ ಬಹಳ ಚೆನ್ನಾಗಿದೆ. ಇನ್ನು ಸಮಸ್ಯೆ ಇರಲಿಕ್ಕೆ ಆ ಪರಿಹಾರಕ್ಕೆ ವಿಶೇಷವಾಗಿ ವಿವೇಚನೆಯನ್ನು ಬಳಸ್ಕೊಳ್ಳುವಂಥದ್ದು ನಿಮಗೆ ಗೊತ್ತಿದೆ. ಹಾಗಾಗಿ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಇರಲೇಬೇಕು ಅನ್ನುವಂಥ ಒಂದು ಸಿದ್ಧಾಂತದಲ್ಲಿ ಇರ್ತೀರಿ. ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ಸ್ನೇಹಿತರ ಮೇಲೆ ಈ ದಿನದಲ್ಲಿ ಸ್ವಲ್ಪ ಅವಲಂಬನೆ ಜಾಸ್ತಿ ಇರ್ಬೋದು. ಆದರೂ ಕೂಡ ನಿಮ್ಮ ವಿವೇಚನೆ ಈ ದಿನ ನಿಮ್ಮನ್ನು ಸರಿದಾರಿಯಲ್ಲಿ ನಿಲ್ಲಿಸುತ್ತೆ. ಆದಾಯ ಉತ್ತಮವಾಗಿದೆ. ಹಣ ಹೂಡಿಕೆ ಮಾಡುವಂಥ ವಿಚಾರಗಳಲ್ಲೂ ಕೂಡ ಬಹಳ ಅದ್ಭುತವಾದಂತಹ ತೀರ್ಮಾನವನ್ನು ಕೈಗೊಳ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಾದರೂ ಕೂಡ ಅತ್ಯಂತ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಡೆಯುವಂಥ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಒಟ್ಟಾರೆ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ನಿಮ್ಮ ತಾಯಿಯವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣ ಜಯವನ್ನು ತಂದು ಕೊಡುತ್ತೆ ಈ ದಿನದಲ್ಲಿ. ಹಾಗೆ ಕೆಲವು ದುಃಖದ ಪರಿಸ್ಥಿತಿಯನ್ನು ನೀವು ಮನಸ್ಸಿಗೆ ದೃಢ ನಿರ್ಧಾರವನ್ನು ತಳೆದು ಅದನ್ನು ಭೇದಿಸುವಂಥದ್ದು ಕೂಡ ಇದೆ. ಹಾಗಾಗಿ ಸಮಸ್ಯೆ ಬಂದಾಗ ಅದರ ಪರಿಹಾರ ಹೇಗಿರಬೇಕು ಅನ್ನುವಂಥ ವಿಚಾರಗಳು ಈ ದಿನ ತಜ್ಞರಿಂದ, ಅನುಭವಸ್ಥರಿಂದ ನಿಮಗೆ ದೊರೆಯುವಂಥದ್ದು ಇದೆ. ಹಾಗೆ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣಗೊಳಿಸುವಂಥ ಒಂದು ಚಾಕಚಕ್ಯತೆ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಈ ದಿನ ಬಹಳ ಚೆನ್ನಾಗಿರುತ್ತೆ. ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ, ಗಣ್ಯರನ್ನು ಭೇಟಿ ಮಾಡ್ತೀರಿ. ಅವರ ಸಹಕಾರವನ್ನು ಬಯಸುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಅವರಿಂದಲೇ ಅಪರೂಪದ ಆಹ್ವಾನಗಳು ಈ ದಿನ ನಿಮಗೆ ಬರುವಂಥದ್ದು ಕೂಡ ಇದೆ. ಕುಟುಂಬ ಸದಸ್ಯರ ಅಗತ್ಯಕ್ಕೆ ಧನ ಸಹಾಯ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಕುಟುಂಬಸ್ಥರು ಏನೇ ಬಯಸಿದ್ರೂ ಅದನ್ನು ನೀವು ಮಾಡುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥ ವಿಚಾರ ನಿಮಗೆ ಈ ದಿನ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಭೂ ಸಂಬಂಧಿತವಾದಂತಹ ಯಾವುದೇ ವಿಕ್ರಯ ಆಗಲಿ ಅಥವಾ ಮಾರಾಟ ಆಗಲಿ, ಕ್ರಯ ಆಗಲಿ, ಇವುಗಳು ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಈ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ಹಾಗಾಗಿ ನಿಮ್ಮ ಸ್ವಂತ ಜಮೀನಾಗಲಿ, ಮನೆ ಆಗಲಿ, ಸೈಟ್ ಆಗಲಿ, ಇದರಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ.
ಹಾಗೆ ಈ ದಿನ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣ ಇರೋದರಿಂದ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಸಮಯ, ಸಂದರ್ಭ ಇದಕ್ಕೆ ತಕ್ಕಂತೆ ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವಂಥ ದಿನ. ಹೊಸತು ಬೇಕು, ಹೊಸ ಆವಿಷ್ಕಾರಗಳಾಗಬೇಕು, ಜ್ಞಾನ ಸಂಪಾದನೆ ಆಗಬೇಕು, ಒಂದು ವಿಚಾರದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಒಂದು ಹೊಸ ವಸ್ತುವನ್ನಾಗಲಿ ಹೊಸ ವಿಚಾರವನ್ನಾಗಲಿ ಈ ದಿನ ನೀವು ಪರಿಚಯ ಮಾಡ್ಕೊಳ್ತೀರಿ. ಹಾಗೆ ಕುಟುಂಬಸ್ಥರ ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ಸ್ವಲ್ಪ ಓಡಾಟವನ್ನು ತರುತ್ತೆ, ಅದು ಹೆಚ್ಚಿನ ಒತ್ತಡವನ್ನು ತರುತ್ತೆ. ಕೆಲವೊಮ್ಮೆ ಇದು ನೋವನ್ನು ಕೂಡ ಉಂಟು ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನದ ವ್ಯವಹಾರ ಅಷ್ಟಕ್ಕಷ್ಟೇ. ಯಾಕೆ ಅಂತ ಹೇಳಿದ್ರೆ ಅತಿಯಾಗಿ ಅವರನ್ನು ನಂಬುವಂಥದ್ದು, ಅತಿಯಾದ ಸಲಿಗೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾರ ಜೊತೆಯಲ್ಲಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಈ ದಿನ ಸ್ವಲ್ಪ ಲೆಕ್ಕಾಚಾರದಂತೆ ಇರಿ. ವ್ಯಾಪಾರಿ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡಿರಿ, ಅಲ್ಲಿ ಮಾತ್ರ ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ನಿಮ್ಮ ವೃತ್ತಿಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ ಇರುವಂಥ ಪಾಲುದಾರರು ಯಾರಿದ್ದಾರೆ, ಪಾರ್ಟ್ನರ್ಸ್ ಯಾರಿದ್ದಾರೆ, ಇವರ ಜೊತೆ ಬಹಳ ಸಂಯಮದಿಂದ ಇರಬೇಕು, ತುಂಬ ತಾಳ್ಮೆಯಿಂದ ಇರಬೇಕು. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕು. ಮಾತಾಡಿದ್ರೆ ಹೋಯಿತು, ಮುತ್ತು ಜಾರಿದ್ರೆ ಹೋಯಿತು ಅನ್ನುವಂಥ ರೀತಿಯಲ್ಲಿ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಬರುತ್ತೆ, ಇದ್ದಕ್ಕಿದ್ದಾಗೆ ಬರುತ್ತೆ. ನಿಮ್ಮಲ್ಲಿ ಪ್ರತಿಭೆ ಇದೆಯೇ ಅಂತ ಬರುತ್ತೋ, ಶಕ್ತಿ ಇದೆ ಅಂತ ಬರುತ್ತೋ, ಅಥವಾ ನಿಮಗೆ ಒಂದು ರೀತಿಯಲ್ಲಿ ಒತ್ತಡ ತರಬೇಕು ಅಂತ ಹೇಳೇ ಕೆಲಸಗಳನ್ನು ಹಂಚುತ್ತಾರೋ, ಒಟ್ಟಾರೆ ಈ ದಿನ ಒತ್ತಡದ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಜವಾಬ್ದಾರಿ ಜಾಸ್ತಿ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ, ಸ್ವಲ್ಪ ಸಂಯಮದಿಂದ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಸಾಕಷ್ಟು ಮಟ್ಟಿಗೆ ನೀವು ಆಲೋಚನೆಯನ್ನು ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡೇ ಮುಂದುವರಿಯಬೇಕಾಗುತ್ತೆ. ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ. ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇದು ದುಸ್ಥಾನ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಈ ದಿನ ನೀವು ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ನಾಳೆಯ ದಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆಯ ಒಂದು ಭವಿಷ್ಯವನ್ನು ಜ್ಞಾಪಿಸ್ಕೊಂಡ್ರೆ ಈ ದಿನ ನಿಮ್ಮ ದೇಹ ಮತ್ತು ಮನಸ್ಸು ಸುಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲಿ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶ ಬಂದರೆ ಆದಷ್ಟು ಮುಂದಕ್ಕೆ ಹಾಕಿ. ನೀವು ಇದ್ದಲ್ಲಿಯೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಉತ್ತಮ. ಅದರಲ್ಲೂ ದೂರದ ಪ್ರಯಾಣ ಇದ್ದರೆ, ನೀವೇ ಸ್ವಂತ ವಾಹನವನ್ನು ಓಡಿಸುವಂತಹ ಸಂದರ್ಭ ಬಂದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಒತ್ತಡಗಳು ಹೆಚ್ಚಾಗುವಂಥದ್ದು. ನೀವಾಗಿ ಮಾಡಿಕೊಂಡಿರುವಂತಹ ಕೆಲವು ತಪ್ಪುಗಳು, ಕೆಲವು ತೊಂದರೆಗಳು, ಕೆಲವೊಂದು ಈ ಸಮಸ್ಯೆಗಳೇನಿದೆ ಇದರಿಂದ ಈ ದಿನ ಒತ್ತಡ ಹೆಚ್ಚಾಗುತ್ತೆ. ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ. ಇಲ್ಲಿ ಸ್ವಲ್ಪ ಸುಳ್ಳನ್ನು ಹೇಳುವಂಥದ್ದು ಅಥವಾ ನೀವು ಮಾಡಿದ್ದೇ ಸರಿ ಅಂತ ಹೇಳಿ ಹಠ ಮಾಡುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು, ಸಾಲ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಹಠದ ಸ್ವಭಾವವನ್ನು ಈ ದಿನ ನೀವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಎಲ್ಲರೊಂದಿಗೆ ಬೆರೆಯುವಂತಹ ಸ್ವಭಾವ ನಿಮಗೆ ಬೇಕೇ ಬೇಕು. ಹಾಗೆ ನಿಮ್ಮ ದೌರ್ಬಲ್ಯ, ನಿಮ್ಮ ವೀಕ್ನೆಸ್ ಕೆಲವಿದೆ, ಅದು ನಿಮಗೆ ಗೊತ್ತಿದೆ. ಅದನ್ನು ಈ ದಿನ ಯಾರೊಂದಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ.
ನಿಮ್ಮ ಆತ್ಮೀಯರೇ ಇರಲಿ, ಬಂಧುಗಳೇ ಇರಲಿ, ನಿಮ್ಮ ಸಂಗಾತಿಯೇ ಇರಲಿ, ಅವರ ಜೊತೆಯಲ್ಲಿ ನಿಮ್ಮಲ್ಲಿರುವಂಥ ವೀಕ್ನೆಸ್ ಏನು ಅನ್ನುವಂಥದ್ದನ್ನು ಮಾತ್ರ ಹೇಳ್ಕೊಳ್ಬೇಡಿ. ಬದಲಾಗಿ ಅಂಥ ವೀಕ್ನೆಸ್ಸನ್ನೇ ಒಂದು ಸ್ಟ್ರೆಂತಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಾಧ್ಯ ಆದರೆ ಈ ಕೆಲಸ ಮಾಡಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ಉತ್ತಮ. ಹಾಗೆ ನಿಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ಈ ದಿನ ಸ್ವಲ್ಪ ನಿಗಾ ಇಡುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ಕುಟುಂಬದ ವಿಚಾರವಾಗಿ ಈ ದಿನ ತುಂಬ ಧನಾತ್ಮಕವಾದಂಥ ಆಲೋಚನೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡೋದರಿಂದ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಯಾಕೆ ಅಂತ ಹೇಳಿದ್ರೆ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಪತಿ ಪತ್ನಿಯರ ಮಧ್ಯೆ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮಧ್ಯೆ ನಡೆಯುವಂಥ ವಿದ್ಯಮಾನಗಳು ತುಂಬ ಸಂತೋಷವನ್ನು ತರುತ್ತೆ. ಹೆಚ್ಚಿನ ಲವಲವಿಕೆಯಿಂದ ಇರ್ತೀರಿ, ಹೆಚ್ಚಿನ ಖುಷಿ ಇದೆ. ಈ ದಿನ ಏನೇ ಮಾಡಿದ್ರೂ ಸ್ವಲ್ಪ ಎಕ್ಸ್ಟ್ರಾ ಮಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಮನೆಗೆ ಬಂಧು ಮಿತ್ರರ ಆಗಮನ ಸಂತೋಷವನ್ನು ತರುತ್ತೆ. ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಹರಟೆ, ವಿಚಾರ ವಿನಿಮಯ ಇವೆಲ್ಲವೂ ಕೂಡ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸುವಂಥದ್ದು ಕೂಡ. ಹಾಗಾಗಿ ಪರೋಕ್ಷವಾಗಿ ನಿಮ್ಮ ಸಮಸ್ಯೆಗಳು ಇತ್ಯರ್ಥವಾಗುವಂಥ ಕಾಲ ಹತ್ತಿರ ಬರುತ್ತೆ. ಹಾಗೆ ಈ ದಿನ ವಿವಾದಗಳು ಪರಿಹಾರದತ್ತ ಸಾಗುವಂಥದ್ದು. ಯಾವುದೇ ರೀತಿಯ ಸಮಸ್ಯೆ ಇರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅಭಿಪ್ರಾಯ ಭೇದಗಳಿರಲಿ, ಇದು ಕೂಡ ಬಗೆಹರಿಯುತ್ತೆ. ಹಾಗಾಗಿ ಈ ದಿನ ಮಾಡುವಂಥ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ವಿಶ್ವಾಸ ಇದೆ. ಅದರ ಫಲಿತಾಂಶಗಳು ನಿಮ್ಮ ಪರವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಯಶಸ್ವಿ ದಿನ ನಿಮಗೆ. ಇನ್ನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಇದೆ. ಗಣ್ಯರನ್ನು ಭೇಟಿ ಮಾಡ್ತೀರಿ, ರಾಜಕಾರಣಿಗಳನ್ನು ಭೇಟಿ ಮಾಡ್ತೀರಿ, ಇಲ್ಲಾಂದರೆ ಅವರ ಬಗ್ಗೆನಾದರೂ ಈ ದಿನ 4 ಮಾತುಗಳನ್ನು ಹೇಳುವಂಥದ್ದು, ನಿಮ್ಮ ಅಭಿಪ್ರಾಯಗಳನ್ನು ಸೂಚಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರಮುಖ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮಗೆ ಬೇಕಾದಂಥ ಮಾಹಿತಿ ನಿಮ್ಮ ಉದ್ಯೋಗಕ್ಕೆ ಬೇಕು, ನಿಮ್ಮ ವ್ಯಾಪಾರಕ್ಕೆ ಬೇಕು, ಅಥವಾ ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಈ ದಿನ ಬಹಳ ಯಶಸ್ವಿಯಾಗಿ ಪಡ್ಕೊಳ್ತೀರಿ. ಹಾಗೆ ಮನೆಯಲ್ಲಿ ಈ ಸನ್ನಿಹಿತವಾಗ್ತಾ ಇರುವಂಥ ಶುಭ ಕಾರ್ಯದ ಬಗ್ಗೆ ಪೂರ್ವ ಸಿದ್ಧತೆಗಳು ನಡೆಯುವಂಥದ್ದು, ಅಥವಾ ಅದರ ಬಗ್ಗೆ ಒಂದು ಮಾತುಕತೆ, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಇದರಲ್ಲಿ ನೀವು ಈ ದಿನ ತೊಡಗಿಸ್ಕೊಳ್ತೀರಿ. ಹಾಗೆ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳನ್ನು ಈ ದಿನ ಉಪಯೋಗಿಸ್ಕೊಳ್ಳಿ. ಆಪರ್ಚುನಿಟಿ ಬಹಳ ಚೆನ್ನಾಗಿ ಬಂದಿದೆ, ಅದನ್ನು ಸದುಪಯೋಗಪಡಿಸ್ಕೊಂಡು ಮುಂದುವರಿರಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಬಯಕೆಗಳು ಈಡೇರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವಪಾರ್ವತಿಯರ ದರ್ಶನ ಮಾಡಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಋಣಸ್ಥಾನ, ರಿಪುಸ್ಥಾನ, ಇದು ಶತ್ರುಸ್ಥಾನ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಿಗೆ ಅಡ್ಡಿಯಾಗ್ತಾ ಇದ್ದಂಥ ವಿಚಾರಗಳು ದೂರ ಸರಿಯುತ್ತೆ. ಅಂದರೆ ಕೆಲಸಗಳು ಸುಗಮವಾಗಿ ನಡೆಯುವಂಥದ್ದು ಇದೆ. ಹಾಗಾಗಿ ಅಲ್ಪ ಪ್ರಯತ್ನದಲ್ಲೇ ಭಾರಿ ಯಶಸ್ಸನ್ನು ಕಂಡುಕೊಳ್ಳುವಂಥ ದಿನ ಇದು. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಇದು ಲಾಭದಾಯಕವಾಗಿರುತ್ತೆ. ನಿಮಗೆ ಗೊತ್ತಿದೆ ಯಾವ ವ್ಯಕ್ತಿಯಿಂದ ಯಾವ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭೆ ಇದೆ, ನಿಮ್ಮ ಮೇಧಾವಿತನ ಇದೆ, ನಿಮ್ಮ ಟ್ಯಾಲೆಂಟ್ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಹೊಸ ಹೊಸ ಅವಕಾಶಗಳು ಬರುವಂಥದ್ದು ಇದೆ. ಏನೋ ಒಂದು ಭರವಸೆಯ ಸುದ್ದಿ ನಿಮಗೆ ತಲುಪುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಕಷ್ಟಕ್ಕೆ ನೀವು ಸಹಾಯ ಹಸ್ತ ನೀಡುವಂಥದ್ದು ಕೂಡ ಇದೆ. ಹಾಗೆ ಅವರಿಗೆ ಭರವಸೆ ಹೇಳುವಂಥ ಸಂದರ್ಭ ಕೂಡ ಈ ದಿನ ಒದಗಿ ಬರುತ್ತೆ. ಇನ್ನು ಈ ದಿನ ಪ್ರಬುದ್ಧರಾಗಿರುವಂಥ ವ್ಯಕ್ತಿಯಲ್ಲಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿ. ನಿಮ್ಮ ಸಾಧನೆಯ ಬಗ್ಗೆ ಈ ದಿನ ನೀವೇ ಹೇಳ್ಕೊಳ್ಬೇಕು. ಏಕೆಂದರೆ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಕೊಳ್ಬೇಕು. ಬೇರೆಯವರು ನಿಮ್ಮ ಪರವಾಗಿ ಮಾತಾಡಲ್ಲ, ನೀವೇ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ನಿಮ್ಮ ಪ್ರತಿಭೆ ಏನು, ನಿಮ್ಮ ಸಾಮರ್ಥ್ಯ ಏನು ಅನ್ನುವಂಥ ವಿಚಾರಗಳು 4 ಜನರಿಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಹಿಡಿದ ಕೆಲಸವನ್ನು ಕೈ ಬಿಡದಿರುವಂಥ ಹಠದ ಸ್ವಭಾವ ಇರಲಿ. ಏಕೆಂದರೆ ಕೆಲವೊಂದು ಕಷ್ಟಕರವಾದಂತಹ ಕೆಲಸಗಳು ಎದುರಾಗುತ್ತೆ. ಅದನ್ನು ಸ್ವಲ್ಪ ಸ್ಪರ್ಧಾತ್ಮಕ ಮನೋಭಾವದಲ್ಲೇ ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ.
ಈ ದಿನ ಗೆಲುವಿಗಾಗಿ ಹೋರಾಟ ಮಾಡಿ. ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ಮನಸ್ಸಿನಲ್ಲಿ ಏನೋ ಚಿಂತೆಗಳು ಹರಿದಾಡುವಂಥದ್ದು, ಯಾವುದೂ ಕೂಡ ಒಂದು ಸ್ಥಿಮಿತದಲ್ಲಿ ಇರಲ್ಲ. ಹಾಗಾಗಿ ಎಲ್ಲವೂ ಕೂಡ ನಿಮ್ಮ ನಿಯಂತ್ರಣ ಮೀರಿ ನಡೀತಾ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಪ್ರಲೋಭನೆಗಳಿರಲಿ, ಸುಳ್ಳು ಆಶ್ವಾಸನೆಗಳಿರಲಿ, ಇದರಿಂದ ಸ್ವಲ್ಪ ದೂರ ಇರಬೇಕು. ಯಾಕೆಂದರೆ ಇತರರನ್ನು ಹೆಚ್ಚಾಗಿ ನಂಬುವಂಥದ್ದು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಂದುಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ವ್ಯವಹಾರದ ಚಾತುರ್ಯತ ಅಗತ್ಯತೆ ತುಂಬ ಇದೆ. ಹಾಗಾಗಿ ನೀವು ಬಹಳ ಟೆಕ್ನಿಕಲ್ ಆಗಿ ಇರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ನಿಮಗೆ ಸ್ವಲ್ಪ ನೆಮ್ಮದಿ ತರಬೇಕು ಈ ದಿನ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಕೈಲಾದ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಯಾಕೆಂದರೆ ಒತ್ತಡದಲ್ಲಿ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಹೋದರೆ ಕೆಲಸವೂ ಪೂರ್ಣ ಆಗಲ್ಲ, ಫಲಿತಾಂಶವೂ ಕೂಡ ನೆಟ್ಟಗೆ ಬರಲ್ಲ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು. ಏಕೆಂದರೆ ವಿವೇಕ ಇಲ್ಲದ ತೀರ್ಮಾನಗಳು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡು ಬಿಡ್ತೀರಿ. ಯಾಕೆಂದರೆ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದೆ ಇರೋದರಿಂದ ಈ ದಿನ ಆಗಾಗ್ಗೆ ಬದಲಾವಣೆ ಮಾಡುವಂಥದ್ದು. ಹಾಗೆ ಕೆಲವೊಂದು ಸನ್ನಿವೇಶಗಳಲ್ಲಿ ನೀವು ತಿರುಗಿ ಬೀಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ನಡೆದರೂ ಕೂಡ ಚಿಂತೆ ಮಾಡಬೇಡಿ, ಅದರ ವೇಗದ ಗತಿ ಅದಕ್ಕಿರಲಿ. ಆದರೆ ನಿಮ್ಮ ಒಂದು ಎಫರ್ಟ್ ಏನಿದೆ, ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಮಾತ್ರ ಮುಂದುವರಿಸ್ತಾ ಇರಿ. ನಿಮ್ಮ ಮಕ್ಕಳ ಬಗ್ಗೆ ಇದನ್ನು ಸ್ವಲ್ಪ ಕಾಳಜಿ ಕಳಕಳಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಅವರ ಭವಿಷ್ಯದ ಬಗ್ಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದರ ಬಗ್ಗೆ ಇದನ್ನು ಚರ್ಚೆ ಮಾಡುವಂಥದ್ದು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರುತ್ತೆ. ಆದರೆ ಮನಸ್ಸು ಬಿಚ್ಚಿ ಇದನ್ನು ಕೆಲಸ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಮನೆಯ ಕಲಹಗಳು, ಮನೆಯಲ್ಲಿರುವಂಥ ವಾತಾವರಣ ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ. ಮನಸ್ಸಿಗೆ ಕ್ಲೇಶ ಉಂಟಾಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಇರುವಂಥದ್ದು, ಇದನ್ನು ಯಾರೊಂದಿಗೂ ಕೂಡ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಿದ್ರೆ ಬಹಳ ಶಾಂತಿಯಿಂದ ಆ ಒಂದು ಸಮಸ್ಯೆಯನ್ನು ನೀವು ನೋಡಬೇಕಾಗತ್ತೆ. ಹಾಗಾಗಿ ಆತುರವಾಗಿ ಯಾವುದೇ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಹಾಗೆ ಈ ದಿನ ನಿಮಗೆ ಅಂತ ಒಂದು ಚೌಕಟ್ಟಿದೆ, ಒಂದು ಎಲ್ಲೆ ಇದೆ, ಅದನ್ನು ಮೀರಿದ್ರೆ ಈ ದಿನ ಸ್ವಲ್ಪ ತೊಂದರೆಗಳಾಗುತ್ತೆ, ಜಾಗ್ರತೆ. ಇನ್ನು ಯಾವುದೇ ಕೆಲಸದಲ್ಲಿ ಅತಿರೇಕಕ್ಕೆ ಹೋಗಬೇಡಿ, ಕೇಡುಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಎರಡನ್ನೂ ಕೂಡ ನೀವು ತಿಳ್ಕೊಂಡು ವರ್ತನೆ ಮಾಡಬೇಕಾಗತ್ತೆ. ಇನ್ನು ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಈ ದಿನ ಹಲವಾರು ಸಂದರ್ಭಗಳಲ್ಲಿ ಸುಖ ವಂಚಿತರಾಗ್ತೀರಿ, ಆದರೂ ಕೂಡ ನಿಮ್ಮ ಕೆಲಸಗಳ ಬಗ್ಗೆ ನೀವು ಗಮನ ಕೊಡಿ. ಹಾಗೆ ಈ ದಿನ ನಿಮ್ಮ ತಾಯಿಯವರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಹಾಗೆ ತಾಯಿಯವರ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಅವರಿಗಾಗಿ ಸಣ್ಣ ಪುಟ್ಟ ಉಡುಗೊರೆಗಳನ್ನು ಕೊಂಡು ತರುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಂಡ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ಈ ದಿನ ಪರಿಹಾರ ಆಗುತ್ತೆ. ಹಾಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ನಿಮ್ಮ ನಿರ್ಧಾರಗಳು ಇದ್ದಕ್ಕಿದ್ದ ಹಾಗೆ ಬದಲಾವಣೆಯಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾರೊಂದಿಗೆ ಮಾಡಬೇಕು ಅನ್ನುವಂಥ ಜಿಜ್ಞಾಸೆ ನಿಮಗೆ ಪ್ರಬಲವಾಗಿ ಕಾಡ್ತಾ ಇರುತ್ತೆ. ಜೊತೆಗೆ ಈ ದಿನ ವಿಶ್ರಾಂತಿ ಇಲ್ಲ.
ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ. ಇದು ಕೂಡ ನಿಮ್ಮ ದೈಹಿಕ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ಬಿಡುತ್ತೆ. ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯ ಬಲ ನಿಮಗೆ ಸಿಕ್ಕತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಯಶಸ್ವಿ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ತೃಪ್ತಿ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಮನೆಯ ಹೊರಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ತೀರಿ. 4 ಜನರಿಗೆ ಬೇಕಾದಂತಹ ವ್ಯಕ್ತಿಯಾಗಿ ಈ ದಿನ ನೀವು ನಿಲ್ಲುವಂಥ ಒಂದು ಸಾಧ್ಯತೆ ಕೂಡ ಇದೆ. ಕೆಲವು ವ್ಯವಹಾರಗಳಲ್ಲಿ ಕುಟುಂಬ ಸದಸ್ಯರ ಬೆಂಬಲ ಇದೆ, ಅವರ ಸಲಹೆ ಇದೆ, ಮಾರ್ಗದರ್ಶನ ಇದೆ. ಇದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗೆ ಈ ದಿನ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ವ್ಯಾಪಾರದಲ್ಲಿ ಲಾಭ ಇದೆ, ವ್ಯಾಪಾರಿ ಧರ್ಮದಲ್ಲಿ ಈ ದಿನ ನಿಮಗೆ ಸಂತೋಷ ಕೂಡ ಇದೆ. ಹಾಗೆ ಈ ದಿನ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ನೆರವು ನೀಡುವಂಥದ್ದು, ದೇವರ ಕಾರ್ಯ, ಯಾವುದೋ ಒಂದು ಶುಭ ಕಾರ್ಯ ಅಥವಾ ಆಧ್ಯಾತ್ಮಿಕ ವಿಚಾರ, ಇದರ ಕಡೆ ಈ ದಿನ ಹೆಚ್ಚು ಗಮನ ಇರುತ್ತೆ ನಿಮಗೆ. ಇನ್ನು ಸ್ಥಿರಾಸ್ತಿ ಮಾರಾಟದಿಂದ ಲಾಭ ಸಿಕ್ಕುವಂಥದ್ದು ಇದೆ. ನಿಮ್ಮ ಹೆಸರಿನಲ್ಲಿ ಯಾವುದೇ ಸ್ಥಿರಾಸ್ತಿ ಇದ್ದರೂ ಕೂಡ ಅದರ ಒಂದು ಪರಿವರ್ತನೆಗಿರ್ಬೋದು, ಅದರ ಒಂದು ಬದಲಾವಣೆಗಿರ್ಬೋದು, ಅದರಲ್ಲಿ ಏನೋ ಒಂದು ಡೆವಲಪ್ಮೆಂಟಲ್ ವರ್ಕನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬಂದೇ ಬರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸೌಹಾರ್ದತೆ ಇದೆ. ಅವರ ಜೊತೆಗಿದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಇದು ನಿಮ್ಮ ವಿವೇಚನೆ, ನಿಮ್ಮ ಪ್ರತಿಭೆ ಇದು. ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಔಷಧೋಪಚಾರಗಳಿರ್ಬೋದು, ನಿಮ್ಮ ಹಿರಿಯರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರ್ಬೋದು, ಮಕ್ಕಳ ಶುಶ್ರೂಷೆ ಇರ್ಬೋದು, ಇದರ ಬಗ್ಗೆ ಇದನ್ನು ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಕೈಗೊಂಡಂಥ ವ್ಯವಹಾರಗಳು ಶ್ರಮದಿಂದ ಪೂರ್ಣ ಆಗುವಂಥ ಸಂದರ್ಭಗಳು ಕೂಡ ಇದೆ. ಇದು ನಿಮಗೆ ತೃಪ್ತಿಯನ್ನು ತರುತ್ತೆ. ಒಳ್ಳೆಯ ಹೆಸರನ್ನು ಇದನ್ನು ಸಂಪಾದನೆ ಮಾಡ್ಕೊಳ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಇದನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದು ವಾಕ್ಸ್ಥಾನ. ಹಾಗಾಗಿ ನಿಮ್ಮ ಮಾತಿನಿಂದ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಮಾತೇ ಈ ದಿನ ಸಮಸ್ಯೆಗೆ ಕಾರಣವಾಗಿಬಿಡುತ್ತೆ. ಹಾಗೆ ವಿನಾಕಾರಣ ಮಾತಾಡುವಂಥದ್ದು, ಕೇಳದೇ ಇದ್ದರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದು, ಬೇಡದ ಸಲಹೆಯನ್ನು ಕೊಡುವಂಥದ್ದು, ಬಿಟ್ಟು ಮಾರ್ಗದರ್ಶನವನ್ನು ಬೇರೆಯವರಿಗೆ ಹೇಳುವಂಥದ್ದು, ಇವೆಲ್ಲ ಈ ದಿನ ಇರೋದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದುಂಟಾಗುತ್ತೆ, ನಿಮ್ಮ ಗೌರವ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ಲಿ ಇರಬೇಡಿ. ಎಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳದೆ ಹೇಳ್ತೀರಿ ಅಂಥ ಒಂದು ಸಂದರ್ಭವನ್ನು ನೀವು ಊಹೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಬೇಕಾಬಿಟ್ಟಿ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು, ಯಾರನ್ನೋ ಓಲೈಸಲಿಕ್ಕೆ, ಯಾರನ್ನೋ ಒಂದು ರೀತಿಯಲ್ಲಿ ಆದರ್ಶವಾಗಿ ಇಟ್ಕೊಂಡು ಈ ದಿನ ಖರ್ಚು ವೆಚ್ಚಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಇದು ಭಾರಿ ನಷ್ಟವನ್ನು ತರುತ್ತೆ. ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಆರೋಗ್ಯಕ್ಕಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಸಮತೋಲನ ಇರಲ್ಲ. ಇನ್ನು ಕೈಗೊಂಡಂಥ ವ್ಯವಹಾರಗಳು ಶ್ರಮದಿಂದ ಆದರೂ ಕೂಡ ಪೂರ್ಣ ಆಗಲ್ಲ. ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಕೆಲಸಗಳು ನಿಂತಲ್ಲೇ ನಿಂತಿರುತ್ತೆ. ಇದು ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ತರುವಂಥದ್ದು, ಅಸಮಾಧಾನ ಉಂಟಾಗುವಂಥದ್ದು. ಹಾಗೆ ಈ ಕೆಟ್ಟ ಪರಿಸ್ಥಿತಿಯನ್ನು ನೀವು ನೋಡ್ತಾ ಬೇರೆಯವರನ್ನು ದೂಷಿಸುವಂಥದ್ದು ಕೂಡ ಇದೆ. ನಿಮಗೆ ಆಗಿರುವಂತಹ ತೊಂದರೆಗೆ ಬೇರೆಯವರು ಕಾರಣ ಅನ್ನುವಂಥ ರೀತಿಯಲ್ಲಿ ಅವರನ್ನು ದೋಷಾರೋಪಣೆಗೆ ಗುರಿಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ನಿಮ್ಮನ್ನು ನಿರುತ್ಸಾಹಗೊಳಿಸುವಂಥ ಪ್ರಯತ್ನಗಳಿದೆಲ್ಲ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ವಿನಾಕಾರಣ ಜಗಳ ತೆಗೆಯುವಂಥದ್ದು ಇದೆ. ಹಾಗಾಗಿ ಸಹನೆ, ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತೆ ಅನ್ನುವಂಥ ವಿಚಾರವನ್ನು ನೀವು ಗಮನಿಸಬೇಕು. ಸಂಯಮದಿಂದ ಇರಿ. ಈ ದಿನ
ಏನೇ ಬರಲಿ ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ. ವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.